ಹಾಯ್ ಫ್ರೆಂಡ್ಸ್, ಎಲ್ರಿಗೂ ನಮಸ್ಕಾರ. ವಿನರ್ ಸರ್ಕಲ್ ವಿತ್ ನಿರಂಜನ್ ನಮ್ಮ ಯೂಟ್ಯೂಬ್ ಚಾನಲ್ಗೆ ಎಲ್ಲರಿಗೂ ಸ್ವಾಗತ. ನಾನು ನಿಮ್ಮ ನಿರಂಜನ್. ಫ್ರೆಂಡ್ಸ್, ಮೊದಲಿಗೆ ನಿಮ್ಮೆಲ್ಲರಿಗೂ ಸ್ನೇಹಿತರ ದಿನಾಚರಣೆಯ ಹಾರ್ದಿಕ ಶುಭಾಶಯಗಳು. ಆ್ಯಂಡ್ ಈ ಶುಭಾಶಯಗಳನ್ನ ನಾನು ನಿನ್ನೆನೇ ನಿಮಗೆ ತಿಳಿಸ್ಬೇಕಂತ ಇದ್ದೆ, ಬಟ್ ಬಿಕಾಸ್ ಆಫ್ ಸಮ್ ಟೆಕ್ನಿಕಲ್ ಇಶ್ಯೂಸ್ ನಾನು ನಿಮಗೆ ತಿಳಿಸೋಕ್ಕಾಗಿಲ್ಲ. ದಯವಿಟ್ಟು ಕ್ಷಮೆ ಇರಲಿ ಅದ್ರ ಬಗ್ಗೆ. ನಮ್ಮ ಒಂದು ಸ್ನೇಹ ಸದಾಕಾಲ ಯಾವಾಗಲೂ ನಾವು ಯುನೈಟೆಡ್ ಆಗಿರಬೇಕು ಆ್ಯಂಡ್ ನಮ್ಮ ಬಾಂಡ್ ಯಾವಾಗಲೂ ಅಷ್ಟೇ ಹೀಗೆ ಇರಬೇಕು. ಸೊ ಈ ಒಂದು ವರದಿಯಲ್ಲಿ ನಾವೊಂದು ಇಂಪಾರ್ಟೆಂಟ್ ಟಾಪಿಕ್ ಬಗ್ಗೆ ನಾವು ಡಿಸ್ಕಸ್ ಮಾಡೋಕೆ ಹೋಗ್ತಾ ಇದ್ದೀವಿ. ಆ್ಯಂಡ್ ಈ ವರದಿದು ನಾವು ಆಲ್ರೆಡಿ ನಿಮಗೆ ಮುಂಚೆನೇ ಒಂದು ಹಿಂಟ್ ಕೊಟ್ಟಿದ್ದೀವಿ. ಆ ಹಿಂಟ್ ಏನಪ್ಪ ಅಂತ ಹೇಳಿದ್ರೆ, ಹೌ ಟು ಬಿಕಮ್ ಬೆಟರ್ ವರ್ಷನ್ ಆಫ್ ಯುವರ್ ಸೆಲ್ಫ್ ಅಂತ, ಆ್ಯಂಡ್ ಹೌ ಟು ಬ್ರಿಂಗ್ ಪರ್ಸ್ನಲ್ ಗ್ರೋತ್, ಹೌ ಟು ಅನ್ಲಾಕ್ ಯುವರ್ ಪೊಟೆನ್ಷಿಯಲ್ ಅಂತ. ಆ್ಯಂಡ್ ಈ ಟಾಪಿಕ್ನ ನಾವು ಈ ಒಂದು ವರದಿಯಲ್ಲಿ ಡೀಟೇಲ್ ಆಗಿ ತಿಳಿಸ್ಕೊಳ್ತಾ ಹೋಗ್ತೀವಿ. ಆ್ಯಂಡ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಆ್ಯಂಡ್ ಮೋರ್ ಇಂಪಾರ್ಟೆಂಟ್ಲಿ ವಿಡಿಯೋನ ಕೊನೆವರೆಗೂ ನೋಡಿ ಮೈ ಡಿಯರ್ ಫ್ರೆಂಡ್ಸ್, ಬಿಕಾಸ್ ಈ ಒಂದು ವಿಡಿಯೋ ನಿಮ್ಮ ಒಂದು ಲೈಫಲ್ಲಿ ತುಂಬ ಇಂಪಾರ್ಟೆಂಟ್ ಆಗುತ್ತೆ ಆ್ಯಂಡ್ ಒಂದು ಮ್ಯಾಸಿವ್ ರೋಲ್ನ ಪ್ಲೇ ಮಾಡುತ್ತೆ. ಸೊ ಬನ್ನಿ ಫ್ರೆಂಡ್ಸ್, ಆಗಿದ್ರೆ ಈ ಒಂದು ಟಾಪಿಕ್ ಬಗ್ಗೆ ಮಾತಾಡೋಣ. ಆ್ಯಂಡ್ ಈ ಟಾಪಿಕ್ ಬಗ್ಗೆ ಮಾತಾಡೋಕ್ಕಿಂತ ಮುಂಚೆ ನಮಗೆಲ್ಲ ಒಂದು ಕಡೆ ಒಂದು ಫೇಮಸ್ ಥಾಟ್ ಯಾವ್ದು ಬರುತ್ತೆ ನನಗೆ, ಏನಂತ ಹೇಳಿದ್ರೆ, ಇಫ್ ಯು ಅವಾಯ್ಡ್ ಫೇಲ್ಯೂರ್ ಯು ಅವಾಯ್ಡ್ ಸಕ್ಸಸ್ ಆಲ್ಸೋ. ರೈಟ್? ನಾವು ಫೇಲ್ಯೂರ್ಸ್ನ ಎಷ್ಟು ಅವಾಯ್ಡ್ ಮಾಡ್ತೀವೋ ಅಷ್ಟೇ ನಾವು ಸಕ್ಸಸ್ಸಲ್ಲಿ ಬರ್ತೀವಿ, ಮುಂದೆ ಬರೋಲ್ಲ ಯಾವತ್ತು. ರೈಟ್? ಸೊ ಹಾಗೆ ನಮ್ಮ ಲೈಫಲ್ಲಿ ಇಂಪ್ರೂವ್ಮೆಂಟ್ ಅನ್ನೋದು ಇರುತ್ತಲ್ಲ, ಆ ಇಂಪ್ರೂವ್ಮೆಂಟು ಅಷ್ಟೇ ನಮಗೆ ಡೇ ಬೈ ಡೇ ಆಗಬೇಕಾಗುತ್ತೆ. ಅದು ಹೇಗಪ್ಪ ಅಂತ ಹೇಳಿದ್ರೆ, ಟೈನಿ ಗೇನ್ಸ್ ಅಂತ ಒಂದು ಫಾರ್ಮುಲಾ ಇದೆ. ಮೋಸ್ಟ್ಲಿ ಆ ಫಾರ್ಮುಲಾ ನಿಮ್ಮಲ್ಲಿ ಕೇಳಿರ್ತೀರ ಕೆಲವರು ಫಸ್ಟ್ ಟೈಮ್ ಕೇಳ್ತಿದ್ದೀರಾ ಅಂತ ಹೇಳಿದ್ರೆ ದಯವಿಟ್ಟು ಅರ್ಥ ಮಾಡ್ಕೊಳ್ಳಿ. ಏನಿದು ಟೈನಿ ಗೇನ್ಸ್ ಅಂತ ಹೇಳಿದ್ರೆ, ಆ್ಯನ್ ಆ್ಯಾವ್ರೇಜ್ ಪರ್ಸನ್ ಡೈಲಿ ಅವ್ನು 1% ಅವ್ನ ಪರ್ಸ್ನಲ್ ಗ್ರೋತ್ ಮೇಲೆ ಇನ್ವೆಸ್ಟ್ ಮಾಡಿದ್ರೆ, ಅಂದರೆ ಏನಾನ ಕಲಿಯೋದಾಗಿರ್ಬೋದು ಅಥವಾ ನ್ಯೂ ಥಿಂಗ್ಸ್ನ ಲರ್ನ್ ಮಾಡೋದಾಗಿರ್ಬೋದು, ಎಕ್ಸ್ಪ್ಲೋರ್ ಮಾಡೋದಾಗಿರ್ಬೋದು, ಇದ್ರ ಮೇಲೆ ಅವನೇನ 1% ಅವನೇನ ಇನ್ವೆಸ್ಟ್ ಮಾಡಿದ್ರೆ, ಸೊ ವರ್ಷದಲ್ಲಿ ಅವನು 3 times ಜಾಸ್ತಿ ಬೆಟರ್ ಆಗ್ತಾನೆ. ಅಂದರೆ 1% ಡೈಲಿ ಇಂಪ್ರೂವ್ ಆದರೆ ವರ್ಷದಲ್ಲಿ 365 days ಇರುತ್ತೆ. ಸೊ ಅವ್ನು 365 days ಎಲ್ಲ ಒಂದು ಕಡೆ ಸಮಥಿಂಗ್ ಬೆಟರ್ ಆಗ್ತಾನೆ ಅವನು. ಅದು ಹೇಗೆ ಅಂತ ಹೇಳಿದ್ರೆ, ನಮ್ಮ ಒಂದು ದೊಡ್ಡ ಸಕ್ಸಸ್ಗೆ ಮೆಜರ್ಮೆಂಟೇ ಈ ಒಂದು ಸ್ಮಾಲ್ ಸ್ಟೆಪ್ಸು. ರೈಟ್? ಆ್ಯಂಡ್ ನಾವು ಹಿಂದಿನ ವರದಿಯಲ್ಲೂ ನಾನು ನಿಮಗೆ ಒಂದು ಡಿಸ್ಕಸ್ಮೆಂಟ್ ಮಾಡಿದ್ದೆ, ಏನಪ್ಪ ಅಂತ ಹೇಳಿದ್ರೆ ಆ್ಯಕ್ಟಿವಿಟಿ ಟ್ರ್ಯಾಕಿಂಗ್ ಅಂತ. ಆ್ಯಂಡ್ ಇದನ್ನು ನಾವು ಡೈಲಿ ಬೇಸಿಸಲ್ಲಿ ಮಾಡಬೇಕಾಗುತ್ತೆ. ನಮ್ಮದು ನೈಟ್ ಮಲ್ಗಕ್ಕೆ ಹೋಗೋಕ್ಕಿಂತ ಮುಂಚೆ ನಾವೇನು ಮಾಡಬೇಕಾಗುತ್ತೆ, ನಾವು ಇಡೀ ಡೇ ಆ್ಯಕ್ಟಿವಿಟಿನ ನಾವು ಅನಾಲಿಸಿಸ್ ಮಾಡಬೇಕಾಗುತ್ತೆ. ಆ್ಯಂಡ್ ಅನಾಲಿಸಿಸ್ ಏನು ಮಾಡಬೇಕಾಗುತ್ತೆ, 2 ಕಾಲಮ್ ಕ್ರಿಯೇಟ್ ಮಾಡಬೇಕು. ಅದರಲ್ಲಿ ವಾಟ್ ಆರ್ ದ ಗುಡ್ ಥಿಂಗ್ಸ್ ದಟ್ ಐ ಹ್ಯಾವ್ ಡನ್ ಟುಡೇ ಅನ್ನೋದನ್ನು ನಾವು ಒಂದು ಕಡೆ ನೋಟ್ ಡೌನ್ ಮಾಡಬೇಕಾಗುತ್ತೆ. ಆ್ಯಂಡ್ ವಾಟ್ ಆರ್ ದ ಬ್ಯಾಡ್ ಥಿಂಗ್ಸ್ ದಟ್ ಹ್ಯಾಸ್ ಹ್ಯಾಪನ್ಡ್ ವಿತ್ ಮೀ, ಅದನ್ನು ನಾವು ಬರೀಬೇಕಾಗುತ್ತೆ. ಫಾರ್ ಎಕ್ಸಾಂಪಲ್, ಏನೋ ಗುಡ್ ಥಿಂಗ್ಸ್ ಅಂತ ಹೇಳಿದ್ರೆ, ನೀವೇನೋ ಒಂದು ಒಳ್ಳೆ ಪ್ರೆಸೆಂಟೇಷನ್ ಕೊಟ್ರಿ, ಯಾರೋ ಒಬ್ಬರು ನಿಮಗೆ ಫಸ್ಟ್ ಇಂಪ್ರೆಷನ್ನೇ ನೀವು ಅವ್ರಿಗೆ ಇನ್ಸ್ಪೈರ್ ಮಾಡಿಬಿಟ್ರಿ, ಇದೆಲ್ಲ ಏನೋ ನಿಮ್ಮ ಪ್ಲಸ್ ಪಾಯಿಂಟ್ಸು. ರೈಟ್? ಬಟ್ ಎಲ್ಲ ಒಂದು ಕಡೆ ಸಮ್ಟೈಮ್ಸ್ ಆಗುತ್ತೆ, ನಾಟ್ ಹ್ಯಾವ್ ಆಲ್ವೇಸ್ ಗುಡ್ ಡೇ. ಒಂದು ಒಳ್ಳೆ ದಿನ ಅಂತ ಎಲ್ಲರಿಗೂ ಒಂದು ಬ್ಯಾಡ್ ಡೇ ಬಂದೇ ಬರುತ್ತೆ. ಸೊ ಆ ಬ್ಯಾಡ್ ಡೇಲಿ ಏನಾಯಿತು, ಫಾರ್ ಎಕ್ಸಾಂಪಲ್, ನೀವು ಯಾರೋ ಒಬ್ರಿಗೆ PPT ಕೊಡೋದ್ರಲ್ಲಿ ಸರಿಯಾಗಿ ಬಂದಿರಲ್ಲ, PPT ಕೊಡೋದ್ರಲ್ಲಿ ಫೇಲ್ ಆಗಿರ್ತೀರ. ಸೊ ರಾದರ್ ದ್ಯಾನ್ ನಾನು ಫೇಲ್ಯೂರ್ ಆಗಿದ್ದೀನಿ ಅಂತ ಯೋಚನೆ ಮಾಡೋದ್ರ ಬದಲು, ಹೇಗೆ ನಾನು ಈ PPTನ ಇನ್ನೂ ಬೆಟರಾಗಿ ಕೊಟ್ಟಿರ್ಬೋದಾಗಿತ್ತು, ಇದರಿಂದ ನಾನು ಮಾಡಿದ ಮಿಸ್ಟೇಕ್ಸ್ ಏನು, ಆ್ಯಂಡ್ ನೆಕ್ಸ್ಟ್ ಟೈಮ್ ನಾನು ಇದರಿಂದ ಏನು ರಿಪೀಟ್ ಮಾಡಬಾರ್ದು ಅನ್ನೋದನ್ನು ನೋಟ್ ಮಾಡಬೇಕು. ಹ್ಯಾಂಗೆ ಈಗ ನೋಟ್ ಮಾಡೋದ್ರಿಂದ ನೆಕ್ಸ್ಟ್ ಟೈಮ್ ನೀವು ಆ ಕ್ಲೈಂಟ್ ಅಥವಾ ಏನೋ ನೀವು ಪ್ರೆಸೆಂಟೇಷನ್ ಕೊಡೋಕೆ ಹೋದಾಗ ನಿಮ್ಮದು ಪರ್ಫಾರ್ಮೆನ್ಸ್ ಏನಿದೆಯಲ್ಲ ಬೆಟರ್ ಆಗುತ್ತೆ, ಬೆಸ್ಟ್ ಕೊಡ್ತೀರಾ. ಆ್ಯಂಡ್ ಅದರಿಂದ ನಿಮಗೆ ಅದೇ ಕ್ಲೈಂಟ್ ಯಾರು ನಿಮ್ಗೆ ರಿಜೆಕ್ಷನ್ ಮಾಡಿರ್ತಾರೆ, ಆ್ಯಂಡ್ ಅದೇ ಕ್ಲೈಂಟ್ ನಿಮಗೆ ಸಕ್ಸಸ್ಸು ಕೊಡ್ತಾರೆ. ಇದನ್ನ ಅಂತಾರೆ ಡೇ ಇಂಪ್ರೂವ್ಮೆಂಟ್, ಇದನ್ನ ಅಂತಾರೆ ಡೈಲಿ ಟ್ರ್ಯಾಕಿಂಗ್. ಆ್ಯಂಡ್ ಇದರಿಂದ ನಾವು ನಮ್ಮ ಪರ್ಫಾರ್ಮೆನ್ಸಲ್ಲಿ ಯಾವಾಗಲೂ ನಾವು ಲೀಡಲ್ಲಿರ್ಬೋದು, ಮುಂದೆ ಬರ್ಬೋದು. ಕರೆಕ್ಟ್ ಅವ್ರನ್ನ? ಸೊ ಹಾಗೆ ಮೈ ಡಿಯರ್ ಫ್ರೆಂಡ್ಸ್, ನಮ್ಮ ಲೈಫಲ್ಲಿ ಯಾವಾಗಲೂ ಅಷ್ಟೇ ಲಾಸ್ಟಲ್ಲಿ ನಾವು ಇನ್ನೊಂದು ಥಾಟ್ ನಮ್ಗೆ ಯೋಚನೆ ಬರುತ್ತೆ. ಮೆನಿ ಪೀಪಲ್ ಕಂಪ್ಲೇಂಟ್ ಮಾಡ್ತಾರೆ, ನನ್ನ ಹತ್ರ ಈ ರಿಸೋರ್ಸ್ ಇಲ್ಲ, ಆ ರಿಸೋರ್ಸ್ ಇಲ್ಲ, ನನ್ನ ಹತ್ರ ಈ ಟ್ಯಾಲೆಂಟ್ ಇಲ್ಲ, ನನ್ನ ಹತ್ರ ಇದು ಕಲಿಯೋಕ್ಕಾಗಲ್ಲ, ಈ ರೀತಿ ಎಲ್ಲ ನಾವು ಬ್ಯಾರಿಯರ್ಸ್ನ ಹಾಕ್ಕೊಂಡಿರೋರನ್ನ ನಾವು ನೋಡಿರ್ತೀವಿ. ಮೈ ಡಿಯರ್ ಫ್ರೆಂಡ್ಸ್, ಒಂದು ನಾವು ಅರ್ಥ ಮಾಡ್ಕೋಬೇಕು, ಅ ವೈಸ್ ಮ್ಯಾನ್ ಲರ್ನ್ಸ್ ಫ್ರಮ್ ಹಿಸ್ ಮಿಸ್ಟೇಕ್ಸ್ ವೈಲ್ ಆ್ಯನ್ ಆರ್ಡಿನರಿ ಕಂಪ್ಲೇಂಟ್ಸ್ ಅಂತ. ರೈಟ್? ಸೊ ನಮ್ಮ ಹತ್ರ ಏನು ಇಲ್ಲ ಅನ್ನೋದ್ರ ಬಗ್ಗೆ ಯೋಚನೆ ಮಾಡೋದ್ರ ಬದಲು, ನಮ್ಮ ಹತ್ರ ಏನಿದೆ ಆ ಇರೋದ್ರಿಂದ ನಾವು ಏನು ಮಾಡ್ಬೋದು ಅನ್ನೋದ್ರ ಬಗ್ಗೆ ಯೋಚನೆ ಮಾಡಬೇಕಾಗತ್ತೆ. ರೈಟ್? ನಾವು ಯಾವತ್ತು ಕಂಪ್ಲೇಂಟ್ ಮಾಡೋರಾಗಿರ್ಬೋದು. ದುನಿಯಾದಲ್ಲಿ ಆ ಥರ ಯಾವುದು ವಸ್ತು ಇಲ್ಲ ನಮಗೆ ಅದು ಸಿಗದೇ ಇರೋ ಥರ ಇಲ್ಲ, ಅಥವಾ ಯಾವ ಥರ ವಿಷಯನೂ ಇಲ್ಲ ಅದು ನಾವು ಕಲಿಯೋಕ್ಕಾಗಲ್ಲ ಅಂತ ಆ ಥರ ಎಲ್ಲೂ ಇಲ್ಲ. ಎಲ್ಲ ಕಲಿಬೋದು, ಬಟ್ ಕಲಿಯೋಕ್ಕೆ ತಾಳ್ಮೆ ಇರಬೇಕು ಆ್ಯಂಡ್ ನಿರಂತರ ಪ್ರಾಸೆಸ್ ಇರಬೇಕು, ಮೇನ್ ಇಂಪಾರ್ಟೆಂಟ್. ಸೊ ಈ ಒಂದು ಟೈನಿ ಗೇನ್ಸ್ ಫಾರ್ಮುಲಾ ನಾವೇನೋ ಅಪ್ಲೈ ಮಾಡಿದ್ರೆ, ಆ್ಯಂಡ್ ಡೆಫಿನೆಟ್ಲಿ ಮೈ ಡಿಯರ್ ಫ್ರೆಂಡ್ಸ್, ನಾವೇನು ಅಂದ್ಕೊಂಡಿರಲ್ಲ ಒಂದು ವರ್ಷದಲ್ಲಿ ಅದನ್ನೇ ನಾವೇನು ಮಾಡ್ಬೋದು, ಇಂಪಾಸಿಬಲ್ ಇರೋದನ್ನು ಪಾಸಿಬಲ್ ಮಾಡ್ಬೋದು. ಆ್ಯಂಡ್ ಬಿಕಾಸ್ ಆಫ್ ಯುವರ್ 1% ಎಫರ್ಟ್ ಡೈಲಿ. ಕರೆಕ್ಟ್? ಸೊ ಇದರಿಂದ ನಾವು ಮಾಡೋದ್ರಿಂದ ಡೆಫಿನೆಟ್ಲಿ
ನಮ್ಮ ಲೈಫಲ್ಲಿ ಒಂದು ಪಾಸಿಟಿವ್ ಗ್ರೋತ್ ಇರುತ್ತೆ. ಆ್ಯಂಡ್ ಆ ಒಂದು ಪಾಸಿಟಿವ್ ಗ್ರೋತ್ನ ಹಿಡ್ಕೊಂಡೆ ನಿಮ್ಮ ಕರಿಯರಲ್ಲಿ ನೀವು ಲ್ಯಾಡರಲ್ಲಿ ಕ್ಲೈಮ್ ಮಾಡ್ತೀರಾ. ಸೊ ಇದಾಗಿತ್ತು ಈ ವರದಿಯ ವಿಶೇಷ. ಐ ಹೋಪ್ ಈ ಒಂದು ವರದಿ ನಿಮ್ಮ ಲೈಫಲ್ಲಿ ಒಂದು ಒಳ್ಳೆ ಟ್ರಾನ್ಸ್ಫಾರ್ಮೇಷನ್ ತೊಗೊಂಡು ಬರಲಿ. ಮತ್ತೆ ಭೇಟಿ ಆಗ್ತಿರೋಣ. ನಮಸ್ಕಾರ.